ಇವತ್ತು ಹರಿಕತೆ, ಹಾಡು, ಹಾಸ್ಯ ಕೇಳೋರ ಸಂಖ್ಯೆ ದಿನೇ 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 ಕಡಿಮೆ ಆಗಿತ್ತು. ಇವಾಗ ಎಲ್ರಿಗೂ ಗೊತ್ತಾಗಿದೆ, ಈ ಸಂಗೀತವಿಲ್ಲದೆ ಜೀವನವಿಲ್ಲ, ಈ ನರಜನ್ಮಕ್ಕೆ ಒಂದಷ್ಟು ಹಾಸ್ಯವಿಲ್ಲದೆ ಜೀವನವಿಲ್ಲ ಅನ್ನೋದು ಗೊತ್ತಾಗಿದೆ. ನೋಡಿ, ಮೊದಲೆಲ್ಲ ಹೆಣ್ಮಕ್ಳು ಯಾರು ವಾಕಿಂಗ್ ಮಾಡ್ತಿರ್ಲಿಲ್ಲ ಅಲ್ವಾ ನಾರಾಯಣಣ್ಣ? ಯಾರು ವಾಕಿಂಗ್ ಮಾಡ್ತಿರ್ಲಿಲ್ಲ. ಮನೇಲಿ ಅವ್ರು ಮಾಡೋ ಕೆಲಸಗಳೇ ವಾಕಿಂಗ್ ಇಂತ ಹೆಚ್ಚಾಗ್ತಿತ್ತು. ಗಂಡಸ್ರಂತಿದ್ರು, ಓ ಏನ್ ಮನೇಲಿ ಕೂತಿದ್ದಿ, ಏನ್ ಕೆಲಸ ನಿನಗೆ, ಅಂತ ಕೆಲಸ ಏನು ಅಂತ. ಆದ್ರೆ ಹೆಣ್ಣು ಮಕ್ಕಳಿಗಿರುವಂತದ್ದು ಅಷ್ಟು ಕೆಲಸ ಗಂಡು ಮಕ್ಕಳ ಕೈಲಿ ಅಷ್ಟು ಕೆಲಸ ಆಗೋದಿಲ್ಲ. ಉದಾಹರಣೆಗೆ ಒಂದೇ ಒಂದಿನ ಒಂದು ಸಣ್ಣ ಮಗುನ ಮೇಂಟೈನ್ ಮಾಡೋಕ್ಕಾಗಲ್ಲ ಗಂಡಸರ ಕೈಲಿ, ಅಷ್ಟು ದುಡಿಮೆ ಇತ್ತಾಗ. ಈಗ ಮೊಗ ಎತ್ತುಗಳಕ್ಕೂ ಯಾವ ಕುರ್ಚಿಗಳು ಬಂದ್ಬಿಟ್ಟವೆ, ತಳ್ಕೊ ಹೋಗುದು. ಈ ಕುಷ್ಠರೋಗದವ್ರು ಬತ್ತಿದ್ರಲ್ಲ, ಓ ಅಯ್ಯ ಅಮ್ಮಯ್ಯ ಅಂತ, ಅವತ್ತಿನ ಕಾಲದಲ್ಲಿ ತಳ್ಕೊ ಬತ್ತಿರಲ್ಲ, ಹಂಗ ಐಕ್ಲ ಮನ್ಗಿಸ್ಕೊಂಡು ತಳ್ಕೊ ಹೋಯ್ತಾರೆ. ಆ ಎದೆ ಮೇಲೆ, ಆ ಸೊಂಟದ ಮೇಲೆ ಕೂರ್ಸ್ಕೊಂಡ್ರೆ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿ ಆಯ್ತಿತ್ತು. ಮಕ್ಕಳಿಗೆ ಅವರ ಆ ಹೃದಯ ಬಡಿತ ಆ ಮಗುವಿಗೆ ತಾಗ್ತಿತ್ತು ಅಂತ ಕಂಕ್ಳ ಮೇಲೆ ಕೂರ್ಸ್ಕತ್ತಿದ್ರು. ಇವಾಗ ಹಂಗಿಲ್ಲ, ತಳ್ಕೊ ಹೋಗುದು. ಈ ಕುಷ್ಠರೋಗದವ್ರು ಬಂದಾಗ ಭಿಕ್ಷೆ ಮಾಡ್ಕೊ ತಳ್ಕೊ ಹೋಯ್ತಾರಲ್ಲ, ಹಂಗೆ ತಳ್ಕೊ ಹೋಯ್ತಿದ್ರು. ಯಾವಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತೋ, ಇಂಥ ನಮ್ಮ ಸಿಟಿಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ತಾಯಂದಿರು, ಅಪ್ಪಂದಿರು ಎಲ್ಲರೂ ಈಗ ಆ ಸಂಗೀತ ಕೇಳೋಕೆ ಬರ್ತಾವ್ರೆ. ಎಲ್ಲರೂ ಕೂಡ ಹಾಸ್ಯಕ್ಕೆ ಒಲವು ತೋರಿಸ್ತಾವ್ರೆ. ನಾನು ಮೊದಲೇ ಹೇಳಿದಾಗೆ ಯಾರು ವಾಕಿಂಗ್ ಹೋಗ್ತಿರ್ಲಿಲ್ಲ ಆಗ, ಯಾಕೆಂದ್ರೆ BP ಶುಗರ್ ಯಾರಿಗೂ ಬರ್ತಿರ್ಲಿಲ್ವಲ್ಲ. ಇವಾಗ ನೋಡ್ಬೇಕು ನೀವು, ಬೆಳಗಿನ ಜಾವ 5 ಗಂಟೆಗೆ ಅಪ್ಪ ಪಾಂಡವಪುರದ ಕಾವಲಿಯರಿ ಮೇಲೆ ನಾನು ಪ್ರೋಗ್ರಾಮ್ ಮುಗಿಸ್ಕೊ ಹೋಗುವಾಗ ನೋಡ್ಬೇಕು ಅವ್ವ 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 5 ಜನ ಹೆಂಗಸರು ತಲೆಗೆ ಖರ್ಚೀಪ ಕಟ್ಕೊಂಡು, ಮಪ್ಳೇರ ಕಟ್ಕೊಂಡು, ಈ ಬೆರ್ಗ್ ಬಂದವ್ರು ಸುತ್ತಾರಲ್ಲ ಹಂಗೆ ಸುತ್ತಾರೆ, ಎತ್ತಿಂದತ್ತಾಗೆ ಅತ್ತಿಂದಿತ್ತಾಗೆ. ಎಲ್ಗೋಗಿದೆ ತಾಯಿ ಅಂತ ಅಂದ್ರೆ, ವಾ ಹಾಕೋಗಿದೆ, ವಾ ಹಾಕೋ, ಗೆಯ್ವಂಗಿಲ್ಲ ಗೆತ್ತುವಂಗಿಲ್ಲ, ತಿಂದು 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 ಇಲಾಖೆಸಿನಂಗಾದ್ರೆ BP ಬರ್ದೆ ಏನ್ ಮಾಡೋ, ಶುಗರ್ ಬರ್ದೆ ಏನ್ ಮಾಡೋದು. ನಮ್ಮ ಆಹಾರ ಪದ್ಧತಿನೂ ಕೆಟ್ಟೋಯ್ತಾ ಇದೆ. ಪ್ರತಿಯೊಬ್ಬರ ಮನೇಲೂ BP ಶುಗರು, ಥೈರಾಯ್ಡ್, ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಲಿವರ್ ಜಾಂಡೀಸು. ಯಾಕೆಂದ್ರೆ ಮಕ್ಕಳನ್ನ ತಂದೆ ತಾಯಿಗಳಾದವರು ಸರಿದಾರಿಗೆ ತರ್ತಾ ಇಲ್ಲ. ಮಕ್ಕಳಾದವರು ಕೂಡ ನನ್ನ ತಂದೆಯ ಕಷ್ಟ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ರಾತ್ರಿ 2 ಗಂಟೆಲಿ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋದ್ರೆ ಸೇತುವೆ ಮೇಲೆ ಅಷ್ಟೊತ್ತಿನ ರಾತ್ರಿ ಎಣ್ಣೆ ಹೊಡಿತಾ ಕೂತಿರ್ತಾರೆ. ಗತಿ ಏನು? ಇವತ್ತೇನೇನ್ ಆಗ್ತಾ ಇದೆ? ಕುಡ್ದು 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 ತಲೆಗೆ ಎಲಿಮೆಂಟ್ ಆಗ್ತಾನೆ, ಹೋಗಿ ಸ್ಕೂಟರ್ಗೋ ಕಾರ್ಗೋ ನಿಂತಿರೋ ಲಾರಿಗೋ ಗುದ್ದಿ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು. ಇಂಥ ಹಿರಿಯರು ಅವ್ರ ಮಾತನ್ನ ಕೇಳಬೇಕು. ಇವತ್ತು ಮಕ್ಕಳಿಗೆ ಅವ್ರ ಇಷ್ಟ ಬಂದಂಗೆ, ಅಯ್ಯೋ ವಯಸ್ಸಿಗೆ ಬಂದವನ್ ಬಿಡೋ, ಅವ್ನು ಏನಾರ ಮಾಡ್ಕಲಿ ಅಂತ ಬಿಡ್ತೀವಲ್ಲ, ಅದೇ ತಪ್ಪಾಗಿರೋದು. ಮಕ್ಕಳಾದ್ರೂ ಅರ್ಥ ಮಾಡ್ಕೊಳ್ಬೇಕು. ಅಪ್ಪನ ಕಾಲನ್ನು ಒಮ್ಮೆ ನೋಡಿ, ಆ ಒಡೆದೋಗಿರುವಂತ ಕಾಲು, ಆ ಚಳಿ ಮಳೆ ಗಾಳಿ ಎಂದನೆ ಮಾಸಲಾಗಿರುವಂತ ಚಡ್ಡಿ ಅಂಗಿ. ಮಕ್ಕಳೇ, ಒಂದು ಸಾರಿ ಅವರ ಪಾದವನ್ನು ನೋಡಿ, ತಂದೆ ತಾಯಿಗಳ ಪಾದವನ್ನ. ಪ್ರತಿನಿತ್ಯ ನೀವು ಸ್ನಾನ ಮಾಡ್ತೀರಿ, ಹೊಸ ಬಟ್ಟೆ ಹಾಕೊಳ್ತೀರಿ, ಆದ್ರೆ ನಿಮ್ಮ ತಂದೆ ಎಷ್ಟು ದಿನಕ್ಕೊಮ್ಮೆ ಹೊಸ ಬಟ್ಟೆ ಹಾಕ್ತಾರಪ್ಪ. ನೆರಳಲ್ಲೋಗಿ ಕಾಲೇಜ್ಗೆ ಹೋಗ್ಬಾ ಅಂದ್ರೆ ನೀವು ಚಕ್ಕರ್ ಹೊಡೆದು ಸಿನಿಮಾಕ್ಕೆ ಹೋಗುವಾಗ ನೆನಪಿರ್ಲಿ, ನಿಮ್ಮಪ್ಪ ಬಿಸಿಲಲ್ಲಿ ದುಡಿತಾ ಇದ್ದಾನೆ ಅನ್ನೋದು ಮಕ್ಕಳಲ್ಲಿ ನೆನಪಿರ್ಲಿ. ನಿಮ್ಮ ತಾಯಿ ಬಿಸಿಲಲ್ಲಿ ಎಮ್ಮೆ ಮೇಯಿಸ್ಕೊಂಡು ಏನೋ ಅಷ್ಟೋ ಇಷ್ಟೋ ಸೊಪ್ಪು ಕುಯ್ತಾ ಇದ್ದಾಳೆ ಅನ್ನೋದು ಮಕ್ಕಳಲ್ಲಿ ಬರಲಿ. ಮನೆಗೆ ಬಂದ ತಕ್ಷಣ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ, ಅವ್ವ ಹೆಂಗಿದೀಯ ಅಪ್ಪ, ಏನ್ ಮಾಡ್ತಾ ಇದೀಯಪ್ಪ, ಏನ್ ಮಾಡ್ಲಿ ಅಂತ ಇವತ್ತಿನ ಮಕ್ಕಳು ಕೇಳ್ತಾ ಇಲ್ಲ. ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತ್ಕೊತಾ ಇದ್ದಾರೆ, TV ಹಾಕೊಂಡು ಕೂತ್ಕೊತಾ ಇದ್ದಾರೆ. ಅಪ್ಪನ ಕಷ್ಟವನ್ನ, ಆ ತಾಯಿಯ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳಬೇಕು ಈ ಸಮಾಜಕ್ಕೆ ಅಂದ್ರೆ, ಪ್ರತಿದಿನ ಈ ತರದ ಕಾರ್ಯಕ್ರಮಗಳನ್ನು ಮಾಡುವಾಗ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ಒಬ್ಬನೇ ಮಗ ರಾತ್ರಿ ಟೈಮಲ್ಲಿ ಕುಡಿದು ಹೆಲ್ಮೆಟ್ ಹಾಕ್ತೇನೆ ಯಾವುದೋ ಲಾರಿಗೆ ಗುದ್ದಿ ಬೆಳಿಗ್ಗೆ ಹೊತ್ತಿಗೆ ಹೆಣವಾಗಿ ಬರ್ತಾ ಇದ್ದಾರೆ ಹುಡುಗರು. ಕುಡಿತಾ ಇರ್ತಕ್ಕಂಥದ್ದು ಒಳ್ಳೇದಲ್ಲ, ವಿಷ. ನಿತ್ಯವೂ ನೋಡಿ, ನಮ್ಮ ಅಣ್ಣವ್ರು ಹೇಳಿದ್ರು, ಶ್ರೀಕಂಠೇಗೌಡರು ಕುಟುಂಬ ವ್ಯವಸಾಯದಲ್ಲಿ ಬಹಳ ಶ್ರದ್ಧೆ ಇತ್ತು ಅಂತ. ಇವತ್ತಿನ ಮಕ್ಕಳಲ್ಲಿ ಆ ಶ್ರದ್ಧೆ ಇದೆಯಾ?
ಆ ಶ್ರದ್ಧೆ ಇದೆಯಾ? ರಾಜಕಾರಣಿಗಳ ಹಿಂಬಾಲಕರಾಗಿ ನಾಯಿ ತರ ಅಲಿತಾ ಇದ್ದಾರೆ ನಮ್ಮ ಯುವಕರು. ಅವ್ವಾ, ನನ್ನ ಮಾತು ತಪ್ಪು ಅನ್ಸಿದ್ರೆ ಅಥವಾ ಸರಿ ಅನ್ಸಿದ್ರೆ ನಿಮ್ಮ ಮಕ್ಕಳಿಗೆ ಒಂದಷ್ಟು ತಿಳುವಳಿಕೆ ಹೇಳಿ. ಜೀವನ ನಶ್ವರ. ಇವತ್ತು ಆಯುಸ್ ಯಾರಿಗೂ ಸಿಗ್ತಾ ಇಲ್ಲ. ಎಲ್ಲ ಹಳ್ಳಿಗಳಲ್ಲೂ 100 ವರ್ಷದ ಮುದುಕರು ಕಾಣ್ತಾ ಇದ್ರು. ಇವತ್ತೆಲ್ಲಿದ್ದಾರೆ ಸ್ವಾಮಿ? ಎಲ್ಲಿದ್ದಾರೆ? ನಾವು ಮಾಡಬಾರ್ದು ಅನ್ಯಾಯ ಮಾಡ್ತಾ ಮಾಡ್ತಾ ಕರೋನಾದಂತ ಮಹಾಮಾರಿ ಬಂದು ಎಲ್ಲರನ್ನು ತಗೊಂಡೋಯ್ತು. ಆದ್ರೆ ಒಂದು ಪಾಠವನ್ನು ಕಲಿಸೋಯ್ತು. ಏನು? ಸಂಬಂಧಗಳು ಹೆಂಗಿರ್ಬೇಕು, ಒಟ್ಟಾಗಿ ಕೂತ್ಕ ಹೆಂಗ್ ಊಟ ಮಾಡಬೇಕು ಅನ್ನೋದು ಕಲಿಸ್ತು. 3 ತಿಂಗಳು ಮನೆಯಿಂದ ಈಚೆಗೆ ಬರಲಿಲ್ಲ ಯಾರು. ಒಟ್ಟಿಗೆ ಕೂತ್ಕ ಊಟ ಮಾಡ್ತಿದ್ರು, ಒಟ್ಟಿಗೆ ಮಾತಾಡ್ತಿದ್ರು, ಕಷ್ಟ ಸುಖ ಹಂಚ್ಕೊಳ್ತಾ ಇದ್ರು. ಆ ಸಂಬಂಧಗಳಿಗೆ ಗಟ್ಟಿ ಆಗಬೇಕವ್ವ. ಆ ಸಂಬಂಧಗಳು ಗಟ್ಟಿ ಆದ್ರೆ ಮನುಷ್ಯನಿಗೆ ಆಯಸ್ಸು ಗಟ್ಟಿ ಆಗ್ತದೆ. ಮನುಷ್ಯನ ಆ ಒಂದು ಏನು ಪ್ರಾಮಾಣಿಕತೆ ಇದೆಯೋ ಅದು ಭಗವಂತನಿಗೂ ಮೆಚ್ಚುಗೆ ಆಗ್ತದೆ. ಇವತ್ತು ನೀವೇ ನೋಡಿದ್ರಲ್ಲ, ಮಂಡ್ಯ ತಾಲೂಕಿನಲ್ಲಿ ದುರಾಸೆ ಮನುಷ್ಯ, ಈ ನರಮಾನವ ಆಸ್ತಿಗೋಸ್ಕರವಾಗಿ ತಮ್ಮನನ್ನೇ, ಸ್ವಂತ ರಕ್ತ ಹಚ್ಕೊಂಡು ಹುಟ್ಟಿದಂತ ತಮ್ಮನನ್ನೇ ಚುಚ್ಚಿ 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 32 ಬಾರಿ ಚುಚ್ಚಿ ಸಾಯಿಸ್ಬಿಟ್ರಲ್ಲ. ಇವತ್ತು ಅಣ್ಣ ತಮ್ಮಂದ್ರ ಬಾಂಧವ್ಯ ಎಲ್ಲಿದೆ? ಅಕ್ಕ ತಂಗಿಯರ ಬಾಂಧವ್ಯ ಎಲ್ಲೋಗ್ತಾ ಇದೆ? ನನ್ನ ಪಾಡು ನನಗೆ, ನಿನ್ ಪಾಡು ನಿನಗೆ. ಅಣ್ಣನಾದವನು ಸೋತಿದ್ರೆ 3 ದಿನದಲ್ಲಿ ಮದುವೆ ಇತ್ತು. 21ನೇ ತಾರೀಕು, ಈ ತಿಂಗಳು 21ನೇ ತಾರೀಕಲ್ಲಿ ಪಾಪ ಅವನಿಗೆ ಮದುವೆ ಆಗ್ಬೇಕಾಗಿತ್ತು. ನೀವೆಲ್ಲ ನೋಡಿದ್ದೀರಲ್ವಾ ಟಿವಿಲಿ, ಮೊಬೈಲಲ್ಲಿ ನೋಡಿದ್ದೀರಲ್ವಾ? ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ರು. ಈಗ ನೆಮ್ಮದಿಯಾಗಿದ್ದಾರ ಅವರು? ಜೈಲ್ಗೆ ಹೋಗಿದ್ದಾರೆ. ಆಸ್ತಿನೂ ಇಲ್ಲ, ಮನೇನೂ ಇಲ್ಲ, ನೆಮ್ಮದಿನೂ ಇಲ್ಲ. ಆ ಹುಡುಗ ಸತ್ತೋದ ಪಾಪ, ತಾಯಿ ಇಲ್ಲದ ಮಗ. ಈ ರೀತಿಯ ದುಷ್ಕೃತ್ಯಕ್ಕೆ ಯಾರು ಒಳಗಾಗಬೇಡಿ ಅವ್ವ. ಯಾಕೆಂದ್ರೆ ಇರುದು 3 ದಿನದ ಸಂತೆ. ಅಹಂಕಾರ. ಯಾರು ನಿಮ್ಮ ಮನೆಗೆ ಒಂದು ತುತ್ತು ಅನ್ನ ಹಾಕಿರ್ತಾರೋ ಅವ್ರನ್ನ ಮುಪ್ಪಿನವರೆಗೂ ನೆನೆಸ್ಕೊಳ್ಳಿ. ಭಗವಂತ ಆ ಶ್ರೀಮನ್ನಾರಾಯಣಲ್ಲಿ ನಿಂತಿದ್ದಲ್ಲ, ಅವನು ಕಾಪಾಡ್ತಾನ. ಅದಕ್ಕೆ ಹೇಳ್ತಾರೆ, ಯಾಕೋ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಈ ಸಂಸಾರ ನೆಚ್ಚಿ, ಒಂದಲ್ಲ ಒಂದು ದಿನ ಹೋಗುವಾಗ ಕಣ್ಣು ಮುಚ್ಚಿ ಏನ್ ತಗೊಂಡೋಯ್ತೀವಪ್ಪ ನಾವು? ಏನ್ ತಗೊಂಡೋಯ್ತೀವಿ ನೋಡಿ. ಸ್ವಲ್ಪ ದಿನಗಳ ಹಿಂದೆ 3 ಜನ ಮಕ್ಕಳು, ಅಪ್ಪನ ಹತ್ರ 1 ಕೋಟಿ ದುಡ್ಡಿತ್ತಂತೆ. ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ ಇದನ್ನ. ಇಂಥ ಅವಿವೇಕಿ ಮಕ್ಕಳಿಗೆ ಬುದ್ಧಿ ಹೇಳಿತಾವು. 1 ಕೋಟಿ ದುಡ್ಡುಗೋಸ್ಕರ ಅಪ್ಪ ಮಲಗಿದ ಹೊತ್ತಲ್ಲಿ 3 ಮಕ್ಕಳು ಸೇರ್ಕೊಂಡು ನಾಗರಾವ್ ಹಿಡ್ಕ ಬಂದು ಕಚ್ಚಿಸವ್ರೆ ಅಪ್ಪನಿಗೆ. ಕಚ್ಚಿ ಸಾಯಿಸಿ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಿದೆ ಇವರು ನಾಗರಾವ್ ಹಿಡ್ಕ ಬಂದು ಕಚ್ಚಿಸವ್ರೆ ಅಂತೇಳಿ. ಇವತ್ತು ಜೈಲಲ್ಲಿದ್ದಾರೆ ಅವರು. ತಂದೆ ಕಳ್ಕೊಂಡ್ರು, ತಾಯಿ ಅನಾಥಲಾದ್ಲು, 3 ಜನ ಜೈಲಲ್ಲಿದ್ದಾರೆ. ಇದೆಲ್ಲ ಬೇಕವ್ವ? ಯಾತಕ್ಕೋಸ್ಕರ ಇದೆಲ್ಲ ಆಸೆ? ಏನು ಹೊತ್ಕೊಂಡು ಹೋಗ್ತಾ ಇದ್ದೀವಿ? ಶ್ರೀಕಂಠೇಗೌಡರು ಇಷ್ಟು ಭವ್ಯವಾದ ಮನೆಯನ್ನ, ಆಸ್ತಿಯನ್ನ, ಅಂತಸ್ತನ್ನ ಎಲ್ಲ ಬಿಟ್ಟು ಹೋದ್ರು. ಏನಾರು ತಗೊಂಡೋಗಿದ್ದಾರೆ. ಯಾವುದನ್ನ? ಅವ್ರು ಇಂಥ ಪುಣ್ಯಾತ್ಮರ ಬಾಯಲ್ಲಿ ಒಳ್ಳೆ ಮಾತು ಹೇಳಿದ್ರಲ್ಲ, ಅದನ್ನ ತಗೊಂಡೋಗಿದ್ದಾರೆ. ಪುಣ್ಯವನ್ನ ತಗೊಂಡೋಗಿದ್ದಾರೆ.